ಹೆಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ವಾತಾವರಣ ಕಲೆ ಸಂಸ್ಕೃತಿಯನ್ನ ಉಳಿಸುವಂತ ನಿಟ್ಟಿನಲ್ಲಿ ನಮ್ಮ ನೆಚ್ಚಿನ ಯುವಕ ಮಿತ್ರರು, ನನ್ನ ಸೋದರರು, ಇದು ಕುರುಕ್ಷೇತ್ರ ನಾಟಕದ ಇದು ನಂದು ಕೃಷ್ಣ ನಾಲ್ಕನೇ ಸಲ. ಇದು 4ನೇ ಸಲ. ಎಷ್ಟು ವರ್ಷ ನಿಮಗೆ? ನನಗೀಗ 24 ರನ್ನಿಂಗು. 24. 7th ಸ್ಟ್ಯಾಂಡರ್ಡಿಂದ ಕಲೆ ಮೇಲೆ ಪ್ರೋತ್ಸಾಹ. 7th ಸ್ಟ್ಯಾಂಡರ್ಡ್ ಗ್ಯಾಪ್ ಇಲ್ಲ ಮಾಡ್ತಿದ್ದೀನಿ. ಕರ್ಣನಿಗೆ ಹೇಳೋದು ಅಪೂರ್ವ ಬಿಲ್ಲಾಳು ಕೆಚ್ಚದೆಯ ಕಟ್ಟಾಳು ಈ ದುರ್ಯೋಧನನ ಕಣ್ಮಣಿ ಮಿತ್ರ ಕರ್ಣ ಕುಶಲವೇ. ನಮಸ್ಕಾರ, ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಉದಿತ್ ಅಂತ. ಉದಿತ್ ಅವರೇ, ಫಸ್ಟ್ ಟೈಮ್ ಮುಂಚೆ ಮಾಡಿದ್ದೀರಾ? ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾಟಕದ ಬಗ್ಗೆ ನಮಗೆ ಅಷ್ಟು ನಾಲೆಡ್ಜ್ ಇಲ್ಲ. ನಮ್ಮ ಹುಡುಗರೆಲ್ಲ ನಮ್ಮ ಅಪ್ಪಿ ಯಾರು ಅವನು ಮಾಡಿ ಅಂತ ಒಂದು ಪ್ರೋತ್ಸಾಹ ಕೊಟ್ಟರು, ಹಾಗಾಗಿ ನಾವು ನಾಟಕನ ಮಾಡ್ತಾ ಇದೀವಿ. ನಾಟಕ ಮಾಡಕ್ ಮೇನ್ ರೀಸನ್ ಏನು ಗೊತ್ತಾ, ನಮ್ಮ ಸ್ವಲ್ಪ ಹಿರಿಯರಿದ್ದವರು ಏನಂತಂದ್ರೆ ನೀವೆಲ್ಲ ಬರೀ ಶೋಕಿ ಮಾಡಕ್ಕೆ ತಿರ್ಗಾಕಿ ಇದಕ್ಕೆ ರೀಸನ್ ಅಂತ ಇದಕ್ಕೆ ಅಂತ ನಮಗೆ ಅಯ್ಯಾಳಿಸ್ತಾ ಇದ್ರು. ಇದು ನಾವು ಚಲವಾಗಿ ತಗೊಂಡು ಮಾಡ್ಲೇಬೇಕು ನಾಟಕನ ಅಂತ ಹೇಳಿ ನಾಟಕನ ಮಾಡ್ತಾ ಇದೀವಿ. ಆ ಕಾಲನೆ ಕೌರವರಿಗೆ ಬೆಂಬಲವಾಗಿ ನಿಂತರು ಸರಿ, ಕಲಕಿ ಕುರುಕುಲವ ಬಗೆದು ದುಶ್ಯಾಸನ ಉಡಲ, ಪುಡಿಗುಟ್ಟಿ ಪಾದಗೆ ದುರ್ಯೋಧನ ದೊಡೆಯ, ಕಟ್ಟಿಸಿದ ಬಿಚ್ಚಿದ ಮುಡಿಯ. ದೊಡ್ಡಪ್ಪ, ಇದಂತ ಮಾತು ದೊಡ್ಡಪ್ಪ? ನಿಮ್ಮ ಕೈಯಲ್ಲಿ ಈಗದೇ ಇರುವಾಗ, ಪೂಜ್ಯ ತಂದೆ ಕಪಿಧ್ವಜ ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ಅಂತ ನಮಗೆ ಪ್ರೈಸ್ ಸಿಕ್ಕಿರೋದು. ಒಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಡೆಲ್ಲಿಲಿ ಶ್ರೀಕೃಷ್ಣನ ಪ್ರಶಸ್ತಿ ಬಂದಿದೆ. ಅವೆಲ್ಲ ಸಿಕ್ಕಿರೋದು ಈ ಬಣ್ಣ ಹಚ್ಚಿದ್ರಿಂದಲೇ ನನಗೆ ಪ್ರಶಸ್ತಿ ಆಗಿರೋದು. ಹಂಗೆ ಇದ್ರೆ ನನಗೆ ಆ ಪ್ರಶಸ್ತಿ ಸಿಕ್ತಿರ್ನ ಎಲ್ಲ ಇಲ್ಲಿವರೆಗೂ ನಾವು ನೋಡೋಕ್ಕೂ ಆತರಲ್ಲ ಅಂತ ಒಂದು ಪ್ರಶಸ್ತಿ ತೆಗೆದಿದ್ದೀನಿ. ಸರ್, 20 ಜನ ಇದ್ದೀವಿ ನಾವು. ನೈಟೆಲ್ಲ ಇದ್ದೀವಿ. ಇವತ್ತು 10 ಜನ ಇದ್ದಿರ್ತೀವಿ, ನಾಳೆ 10 ಜನ ಇರ್ತಾರೆ ಶಿಫ್ಟ್ ವೈಸು. ನಾವು ಬೆಳಗ್ಗೆನೇ ಇದ್ದಿರ್ತೀವಿ ಸರ್. ನಾಟಕ ನಡೆಸಬೇಕು, ಪರ್ದೆ ಎಳಿಬೇಕು, ಬಿಡಬೇಕು, ಸೀನಲ್ಲಿ ಚೇಂಜ್ ಮಾಡ್ತಾ ಇರಬೇಕು ಒಬ್ಬೊಬ್ಬರು ಅಂದರೆ ಬಂದಾಗ. ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾಟಕ ತೋರಿಸ್ತೀನಿ ಅಂದರೆ, ಹೌದು, ಇವತ್ತು ಕುರುಕ್ಷೇತ್ರ ನಾಟಕ ನಮ್ಮ ಹಾಸನದ ಕೆ ಹಿರೇಹಳ್ಳಿಯಲ್ಲಿ ಇವತ್ತು ನಡೀತು. ತುಂಬ ಯುವ ಪ್ರತಿಭೆಗಳು ಇದರಲ್ಲಿ ಭಾಗವಹಿಸಿ, ಅಂದರೆ ತಿಂಗಳಾನುಗಟ್ಲೆಯಿಂದ ಕಷ್ಟ ಬಿದ್ದು ನಾಟಕ ಕಲಿತು ಆ ಉಚ್ಚಾರಣೆ, ಆ ಸಂಭಾಷಣೆ ಎಲ್ಲನೂ ಕೂಡ ಕಲ್ತ್ಕೊಂಡು ತುಂಬ ಅದ್ಧೂರಿಯಾಗಿ ಮೂಡಿ ಬಂತು ಈ ನಾಟಕ. ಅದ್ರ ಬಗ್ಗೆ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ನಾಟಕ ನೀವು ನೋಡಿರ್ತೀರ ತುಂಬ ಕಡೆ, ಬಟ್ ಇವತ್ತೇನು ಅಂದರೆ ಒಂದು ನಾಟಕ ತಯಾರಿ ಹೇಗಿರುತ್ತೆ, ಅದರ ಹಿಂದೆ ಬಣ್ಣ ಹಚ್ಚೋದಾಗಿರ್ಬೋದು, ಸ್ಕ್ರೀನ್ ಬಿಡೋದಾಗಿರ್ಬೋದು. ಸ್ಕ್ರೀನ್ ಬಿಡೋದು ಅಂದರೆ ಇವತ್ತು VFX ಮತ್ತು ಗ್ರಾಫಿಕ್ಸ್ ಎಲ್ಲ ಬಂದ್ಬಿಟ್ಟಿದೆ, ಅದಕ್ಕೆ ನಾವು ಸಿನಿಮಾದಲ್ಲಿ ಕುತ್ಕೊಂಡು ನೋಡ್ಬಿಡ್ತೀವಿ. ಬಟ್ ಅವತ್ತಿನ ಕಾಲದಲ್ಲಿ VFX ಗ್ರಾಫಿಕ್ಸ್ ಏನೂ ಇರಲಿಲ್ಲ, ಆದರೂ ಕೂಡ ಸ್ಕ್ರೀನ್ಗಳು ಹಂಗೆ ಟಕ್ಕನ್ನು ಚೇಂಜ್ ಮಾಡ್ತಾಯಿದ್ರು. ಯಾವ ಥರ ಟೆಕ್ನಾಲಜಿ ಅದು ಅಂತೆಲ್ಲ ನಾನು ತಿಳಿಸ್ಕೊಡ್ತೀನಿ ಇವತ್ತು ನಿಮಗೆ. ಅಷ್ಟೇ ಅಲ್ಲ, ಕುರುಕ್ಷೇತ್ರ ನಾಟಕ ಅಂದರೆ ಧರ್ಮ ಮತ್ತು ಅಧರ್ಮದ ವಿರುದ್ಧ ನಡೆಯೋ ಒಂದು ಸಂಘರ್ಷ ಅಂತಲೇ ಹೇಳ್ಬೋದು. ಇನ್ನು ನಾಟಕ ಅಂತ ಬಂದರೆ ನಮ್ಮ ಕರ್ನಾಟಕದಲ್ಲಿ ಅದಕ್ಕೆ ತನ್ನದೇ ಆದ ಒಂದು ಸಮೃದ್ಧವಾದ ಹಿನ್ನೆಲೆ ಇದೆ. ನಾಟಕಗಳು ಮನರಂಜನೆ ಜೊತೆಗೆ ಸಮಾಜಕ್ಕೆ ಒಳ್ಳೆ ಸಂದೇಶ ಕೂಡ ಕೊಡುತ್ತೆ. ಇಂದು ಸಿನಿಮಾ, ಮೊಬೈಲ್ ಫೋನ್ ಹಾಗೂ ಈ ಥರ ಯುಗದಲ್ಲಿ ನಾಟಕಗಳು ಕಣ್ಮರೆ ಆಗ್ತಿದೆ. ಬಟ್ ಇವತ್ತು ಕೂಡ ಅದೆಷ್ಟೋ ಹಳ್ಳಿಗಳಲ್ಲಿ ನಾಟಕಕ್ಕೆ ಪ್ರಾಕ್ಟೀಸ್ ಮಾಡಿ ನಾಟಕದ ಸಂಪ್ರದಾಯಗಳನ್ನ ಇನ್ನೂ ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಅದೇ ಥರ ನಮ್ಮ ಕೆ ಹಿರೇಹಳ್ಳಿ ಹಾಸನದಲ್ಲಿ ಇವತ್ತಿಗೂ ಸಹ ನಾಟಕ ನಮ್ಮ ಜನಗಳಿಗೇನು ಹೊಸದಲ್ಲ. ಎಲ್ಲರೂ ನಾಲ್ಗೆಗೆ ಬಣ್ಣ ಹಚ್ಕೊಂಡು ನಾಟಕ ಮಾಡ್ತಿರೋ ಕಾಲ ಇದು. ಅಂಥದ್ರಲ್ಲಿ ಮುಖಕ್ಕೆ ಬಣ್ಣ ಹಚ್ಕೊಂಡು ಕಠಿಣ ಪದಗಳನ್ನ, ಅಂದರೆ ಈ ಪೌರಾಣಿಕ ನಾಟಕಗಳು ಅಂದರೆ ಆ ಉಚ್ಚಾರಣೆ ತುಂಬ ಕಷ್ಟ, ಅದನ್ನೆಲ್ಲ ಕಲಿತು ಇವತ್ತು ಭಾಗವಹಿಸಿದರೆ. ಬನ್ನಿ, ನಾಟಕದ ಹಿನ್ನೆಲೆ, ನಾಟಕದ ತಯಾರಿ ಹೇಗಿರುತ್ತೆ ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ. ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಸಂಸದರು ಆಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ರವರು ಅವರು ತಮ್ಮ ಎಲ್ಲ ಮುಖ್ಯ ಅತಿಥಿಗಳ ಪರವಾಗಿ, ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ವಾತಾವರಣ ಕಲೆ ಸಂಸ್ಕೃತಿಯನ್ನ ಉಳಿಸುವಂತ ನಿಟ್ಟಿನಲ್ಲಿ ನಮ್ಮ ನೆಚ್ಚಿನ ಯುವಕ ಮಿತ್ರರು, ನನ್ನ ಸೋದರರು, ಇದು ಕುರುಕ್ಷೇತ್ರ ನಾಟಕದ ವೇದಿಕೆ ಕಾರ್ಯಕ್ರಮದಲ್ಲಿರುವಂತಹ ಎಲ್ಲ ನಮ್ಮ ಗೌರವಾನ್ವಿತ ಗ್ರಾಮದ ಹಿರಿಯರಿಗೆ, ಎಲ್ಲ ನಮ್ಮ ಸುತ್ತಮುತ್ತ ಎಲ್ಲ ನಮ್ಮ ಗೌರವದ ಗ್ರಾಮದ ಹಿರಿಯರಿಗೆ ಕೈ ಮುಗಿದು ನಮಸ್ಕಾರಗಳನ್ನು ಕೋರುತ್ತಾ, ಹಾಗೂ ವೇದಿಕೆ ಮುಂಭಾಗಂತಹ ಎಲ್ಲ ನಮ್ಮ ಗ್ರಾಮದ ನೆಚ್ಚಿನ ಯುವಕ ಮಿತ್ರರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಗ್ರಾಮದ ಎಲ್ಲ ಹಿರಿಯರು, ನೆಚ್ಚಿನ ಪುಟಾಣಿ ಮಕ್ಕಳು ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಕಲೆ ಸಂಸ್ಕೃತಿಯನ್ನ ಉಳಿಸುವಂತ ನಿಟ್ಟಿನಲ್ಲಿ ಎಲ್ಲ ಇವತ್ತು ಕುರುಕ್ಷೇತ್ರ ನಾಟಕವನ್ನ ತಿಂಗಳಾಗಟ್ಟಲೆ ಕಲಿತು ಇವತ್ತು ಅದ್ಭುತವಾದಂತಹ ಪ್ರದರ್ಶನಕ್ಕೆ ಎಲ್ಲ ಸಿದ್ಧರಿದ್ದಾರೆ. ಹಾಗಾಗಿ ಎಲ್ಲ ನೆಚ್ಚಿನ ಸೋದರರು ಏನು ಇವತ್ತು ಪಾತ್ರವನ್ನು ಮಾಡಿದರೆ ಅವರೆಲ್ಲ ಭಗವಂತ ಒಳ್ಳೇದು ಮಾಡಿ ಅಂತ ಭಾವಿಸ್ತೀನಿ, ಪ್ರಾರ್ಥನೆಯನ್ನ ಮಾಡ್ತೀನಿ. ಕಲೆ ಸಂಸ್ಕೃತಿಯನ್ನ ಉಳಿಸುವಂತ ನಿಟ್ಟಿನಲ್ಲಿ ಇವತ್ತು ಯುವ ಪೀಳಿಗೆ ಯಾವುದೇ ಗ್ರಾಮದಲ್ಲಿ ಹೋದ್ರು
ಅತ್ಯಂತ 50 ವರ್ಷದ ಮೇಲ್ಪಟ್ಟವರು ಇವತ್ತು ನಾಟಕ ಮಾಡಲಿಕ್ಕೆ ನಾನು ನೋಡ್ತಿದ್ದೆ. ಆದರೆ ಇದೇ ಪ್ರಪ್ರಥಮ ಗ್ರಾಮ ಅನಿಸ್ತದೆ. ಯುವಕರು ಮುಂದೆ ಬಂದು ಎಲ್ಲ ಯುವಕರು ಸೇರಿ ಇವತ್ತು ನಾಟಕ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಹೆಮ್ಮೆ ಸಂಗತಿ. ಅವರೆಲ್ಲ ನನ್ನ ತುಂಬುಗಾದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ವಿಶೇಷತೆ ಏನು ಅಂತ. ನಾನು ಕಿರೀಟ ಹಾಕೊಂಡು ರೆಡಿಯಾಗಿದ್ದೀನಿ. ಸೊ ಇವತ್ತು ನಮ್ಮ ಹಾಸನದ ಒಂದು ಗ್ರಾಮೀಣ ಪ್ರತಿಭೆಗಳನ್ನ ನೋಡೋಕೆ ಬಂದಿರೋದು ಇವತ್ತು. ಅಂದರೆ ಏನಂದರೆ ನಾನು ಕಿರೀಟ ಹಾಕೊಂಡಿರೋದೇ ಗೊತ್ತಾಗ್ತಿರುತ್ತೆ ಒಂದು ನಾಟಕ ಸ್ಟಾರ್ಟ್ ಆಗಿದೆ ಅಂತ. ಇವತ್ತು ನಡೀತಿರೋದು ಕುರುಕ್ಷೇತ್ರ ನಾಟಕ. ನಮ್ಮ ಹುಡುಗರು 3-4 ತಿಂಗಳಿಂದ ಅಭ್ಯಾಸ ಮಾಡಿ ಎಲ್ಲ ನಮ್ಮ ಕೆ ಹಿರಳ್ಳಿಯ ಗ್ರಾಮದ ಯುವ ಪ್ರತಿಭೆಗಳು ನಡೆಸ್ಕೊಡ್ತಿರ್ತಕ್ಕಂಥ ಈ ನಾಟಕದ ಮುಂದೆ ನೀವೆಲ್ಲ ನೋಡಿರ್ತೀರಾ, ಅದ್ರ ಹಿಂದೆ ಏನೇನೆಲ್ಲ ನಡೆಯುತ್ತೆ, ಅದೆಷ್ಟು ಜನ ಅದರಿಂದ ಕೆಲಸ ಮಾಡ್ತಿರ್ತಾರೆ. ಒಂದು ಬಣ್ಣ ಹಚ್ಚೋದ್ರಿಂದ ಇರ್ಬೋದು, ಒಂದು ಸ್ಕ್ರೀನ್ ಹಾಕೋದಿರ್ಬೋದು, ಅದರಿಂದ ತುಂಬಾ ಪ್ರತಿಫಲ ಇರುತ್ತೆ. ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಇವತ್ತಿನ ವಿಡಿಯೋ ವಿಶೇಷತೆ ಅದೇನೆ. ಒಂದು ನಾಟಕ, ಒಂದು ಸಂಪ್ರದಾಯ, ನಮ್ಮ ಕಲೆ, ಇದು ಹೇಗೆ ಹುಟ್ಬಂತು, ಈ ಬಣ್ಣ ಹಾಕುವ ಕಲೆ ಏನು, ಇದರಿಗೆ ಎಷ್ಟು ಜನ ಕೆಲಸ ಮಾಡಿರ್ತಾರೆ, ಇದ್ರ ಬಗ್ಗೆ ನಾವು ವಿಶೇಷ ವಿಡಿಯೋನ ಇವತ್ತು ತೊಡ್ತಾ ಇದ್ದೀನಿ. ನೀವೀಗ ನೋಡ್ಬೋದು, ನಾನು ಕ್ಯಾಬಿನಲ್ಲಿ ಇದ್ದೀನಿ. ಈ ಕ್ಯಾಬಿನಲ್ಲಿ ಎಲ್ಲ ಫುಲ್ಲು ಸೆಟಪ್ ಇದೆ. ಒಂದು ಕ್ಯಾರವನ ಥರ, ಹೆಂಗೆ ನಾವು ಸಿನಿಮಾ ಇಂಡಸ್ಟ್ರಿನಲ್ಲಿ ಕ್ಯಾರವನ ಯೂಸ್ ಮಾಡ್ತಾರೆ ಅದೇ ಥರ ಇದು. ಪ್ರತಿಯೊಂದು ಮೇಕಪ್ಪು ಎಲ್ಲ ಎವ್ರಿ ನಡೀತಾ ಇದೆ. ಅವ್ರನ್ನ ಬಂದು ಮಾತಾಡ್ಸೋಣ ಇವತ್ತು. ಏನು ಸರ್, ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ರೇಣುಕೇಶ್ವರ್ ಅಂತ. ಓಕೆ, ಮೈಸೂರಿಂದನೇ ಸರ್. ಎಷ್ಟು ನಾಟಕಕ್ಕೆ ಬಣ್ಣ ಹಚ್ಚಿದ್ರಾ? ಅಯ್ಯೋ, ಸುಮಾರು 25 ವರ್ಷದಿಂದ ಮಾಡ್ತಾ ಇದ್ದೀವಿ. ಹಾಂ, ಎಷ್ಟು ನಾಟಕ ಅಂತಾನೆ ಇಲ್ಲ, ಸುಮಾರು ಲೆಕ್ಕನೇ ಇಲ್ಲ. ಸೊ ಇವಾಗ ಮಾಡ್ತಿರೋದು ಯಾವ್ದ್ರ ಮೇಕಪ್ ಸರ್ ಇದು? ಇದು ಶ್ರೀಕೃಷ್ಣ. ಓಕೆ, ಈ ಬಣ್ಣ ಎಲ್ಲ ನೀವು ಎಲ್ಲಿ ತಗೊಂಬರ ಸರ್? ಸರ್, ಕೆಲವು ಇದನ್ನೆಲ್ಲ ನಾವೇ ರೆಡಿ ಮಾಡ್ಕೊಂತೀವಿ. ಹಾಂ, ಕೆಲವು ಪ್ಯಾನ್ ಕೇಕ್ ಅಂತ ಬರುತ್ತೆ, ಇದನ್ನ ಪ್ಯಾನ್ ಕೇಕ್ ಅಂತಾರೆ, ಇದೆಲ್ಲ ಸಿಗುತ್ತೆ. ಓಕೆ ಸರ್, ಇದರಿಂದ ಯಾವುದೇ ಒಂದು ಸ್ಕಿನ್ ಸೈಡ್ ಎಫೆಕ್ಟ್ಸ್ ಏನಿಲ್ಲ, ಇದೆಲ್ಲ ನ್ಯಾಚುರಲ್ಲು. ಎಲ್ಲ ನಾವೇ ರೆಡಿ ಮಾಡಿರ್ತೀವಿ. ಸೊ ಇದು ಯಾವ ಮೇಕಪ್ ಸರ್ ಈಗ ಮಾಡ್ತಿರೋದು? ಶ್ರೀಕೃಷ್ಣ. ಸೊ ಫಸ್ಟು ಒಂದು ಕುರುಕ್ಷೇತ್ರ ನಾಟಕದಲ್ಲಿ ಕೃಷ್ಣನೇ ಮಹಾ ಸೂತ್ರಧಾರಿ. ಸೊ ಅದಕ್ಕೆ ಅವ್ರನ್ನೇ ಫಸ್ಟ್ ರೆಡಿ ಮಾಡ್ತಾ ಇದ್ದೀರಾ. ಸೊ ನೀವು ಕೃಷ್ಣ ಪಾತ್ರ ಎಷ್ಟು ದಿವಸದಿಂದ ಮಾಡ್ತಾ ಇದ್ದೀರಾ? ಎಷ್ಟನೇ ಸಲ ಆಗ್ತಿರೋದು ಇದು? ಇದು ನಂದು ಕೃಷ್ಣ 4ನೇ ಸಲ ಇದು. 4ನೇ ಸಲ. ಎಷ್ಟು ವರ್ಷ ನಿಮಗೆ? ನನಗೀಗ 24 ರನ್ನಿಂಗು. 24. 7th ಸ್ಟ್ಯಾಂಡರ್ಡಿಂದ ಕಲೆ ಮೇಲೆ ಪ್ರೋತ್ಸಾಹ 7th ಸ್ಟ್ಯಾಂಡರ್ಡ್ ಗ್ಯಾಪ್ ಎಲ್ಲ ಮಾಡ್ತಿದ್ದೀನಿ. ತಯಾರಿ ನಿಮ್ಮದು? ತಯಾರಿಗ ಒಂದು 1.5 ತಿಂಗಳಿಂದ ಮಾಡಿದ್ದೀವಿ ಎಲ್ಲ ಸೇರಿ. 1.5 ತಿಂಗಳು ಮಾಡಿದ್ದೀವಿ. ಎಲ್ಲ ಹೊಸಬ್ರು, ಫಸ್ಟ್ ಟೈಮ್ ಮಾಡ್ತಿರೋದು ನಾವು ಒಬ್ಬಂಬಿಟ್ರೆ ಎಲ್ಲ. ನಮ್ಮೂರಲ್ಲಿ ಕಲೆಗೆ ಪ್ರೋತ್ಸಾಹ ತುಂಬ ಹೆಚ್ಚಾಗಿದೆ. ವರ್ಷಕ್ಕೊಂದು 4ರಿಂದ 5 ನಾಟಕ ಮಾಡ್ತಾ ಇರ್ತೀವಿ. ಕೆ ಹಿರಳ್ಳಿ ಗ್ರಾಮ ಒಂಥರ ಮಾದರಿ, ಎಲ್ಲದರಲ್ಲೂ ಮುಂದೆ ಇರ್ತೀರಾ? ಹೌದು, ಎತ್ತಿನಗಾಡಿಯಿಂದ ಹಿಡಿದು ಹೋದ್ರದಿಂದ ಹಿಡಿದು ಎಲ್ಲದರಲ್ಲೂ ಮುಂದಿರ್ತಾರೆ. ಸರ್, ನೀವು ಎಷ್ಟು ಜನಕ್ಕೆ ಇವತ್ತು ಮೇಕಪ್ ಆಗ್ತಿದ್ದೀರಾ ಇಲ್ಲಿ? ಸರ್, ಇವತ್ತು ಒಂದು 17 ಜನ. 17 ಜನಕ್ಕೆ. ಸೊ 17 ಜನಕ್ಕೂ ರೆಡಿ ಮಾಡಿಬಿಡ್ತೀರಾ, ಅಂದರೆ ಪಾತ್ರ ಬಂದಾಗ ಮಾಡೋದು? ಪಾತ್ರ ಬಂದಾಗ. ಸೊ ಅಲ್ಲಿ ನಿಮಗೆ ಸ್ವಲ್ಪ ಸಮಯ ಇರುತ್ತೆ. ಸಮಯ ಅಂದರೆ ಅಷ್ಟು ಸಿಗಲ್ಲ. ಓಕೆ, ಮಧ್ಯಾಹ್ನ ಶುರು. ಲಕ್ಷ್ಮಣ್ ಅವರಾ? ಸೊ ನೀವು ಎಷ್ಟು ವರ್ಷದಿಂದ ಮಾಡ್ತೀರಾ ಸರ್? 5-6 ವರ್ಷದಿಂದ ಬರ್ತೀವಿ. ಓಕೆ. ಸೊ ಇದೆಲ್ಲ ಸೆಟ್ಟು ಅಂದರೆ ಈಗ ಇಲ್ಲೇನು ನಾನು ನೋಡ್ತಾ ಇದ್ದೀನಿ ಕಿರೀಟ ಇದೆಲ್ಲ, ಸೊ ಇದೆಲ್ಲ ನಿಮ್ಮದೇನಾ ಸರ್? ಅಂದರೆ ಇದು ಬೇರೆನಾ? ನೀವು ಬರೀ ಮೇಕಪ್? ಸೊ ನೀವು ಯಾರಿಗೆ ಕಟ್ ಮಾಡ್ತೀರಾ ಸರ್? ಸೂತ್ರಧಾರಿ. ನಿಮ್ಮ ಹೆಸರು? ಧನುಷ್ ಅವರೇ. ನೀವು ಫಸ್ಟ್ ಟೈಮ್ ಮಾಡ್ತಿರೋದಾ? ನಿಮಗೆ ಎಷ್ಟು ವರ್ಷ? 19 ವರ್ಷ. ಸೂತ್ರಧಾರಿ. ಶಿವರಾತ್ರಿ ಕಂಪಲ್ಸರಿ ಮಿಸ್ ಇಲ್ಲ ನಮ್ಮ ಊರಲ್ಲಿ. ಶಿವರಾತ್ರಿ ಹಬ್ಬದಲ್ಲಿ ಇವ್ರು ನಮ್ಮ ಸೀನ್ಸ್ ಫಸ್ಟ್ ಟೈಮ್ ಬಂದಿರೋದು. ಸಲ ಬೇರೆ ಬರ್ತಾ ಇದ್ರು. ನಾವು ಸ್ವಲ್ಪ ಚೇಂಜ್ ಮಾಡೋಣ, ಚೇಂಜ್ ಇಲ್ಲಿ ಒಬ್ಬರ ಜೊತೆ ಇನ್ನೂ ಒಂದು 10 ವರ್ಷ ಒಬ್ಬರೇ ಹಾಕಿದ್ರು, ಬಾಬಣ್ಣ ಅಂತ. ಸೊ ನೀವು ಮೊದಲನೇ ಸರಿ ಅಂದರೆ ದೇವನೂರು ಬಾಬಣ್ಣ ಅಂತ ಅವರು ಸಲ ಆಗ್ತಿದ್ರು. ಈ ಸಲ ನಾವೊಂಚೂರು ಚೇಂಜ್ ಇರಲಿ, ಸ್ವಲ್ಪ ಹೊಸಬ್ರಲ್ವಾ ನೋಡಿ, ಒಂಚೂರು ಆರ್ಥಿಕವಾಗಿ ಒಂಚೂರು ಚೆನ್ನಾಗಿರಲಿ, ಸಿಂಪಲ್ ಆಗಿ ಅಂತ ನೋಡಿ ಮಾಡ್ಕೊಂಡಿದ್ವಿ. ಅಣ್ಣವ್ರು ಪರವಾಗಿಲ್ಲ, ಚೆನ್ನಾಗಿ ಸ್ಪಂದಿಸೋರು. ಓನರು ಅಷ್ಟೇ, ಚಾಮುಂಡೇಶ್ವರಿ ಸೀನ್ಸ್ ಅವರು. ವರ್ಷ ಮಾತ್ರ ನಮ್ಮೂರಲ್ಲಿ ಶಿವರಾತ್ರಿ ಕನ್ಫರ್ಮ್ ನಾಟಕ. ಈ ಸಲ ಏನೋ ಯುವಕರು ಮಾಡ್ತಿದ್ದೀವಿ ಅಂತ ಹೇಳಿ ಮತ್ತೆ ಇದೊಂದು ಸತಿ ಮಧ್ಯದಲ್ಲಿ ಗ್ಯಾಪ್ ತಗೊಂಡು ಮಾಡ್ತಿದ್ದೀವಿ. ಒಳ್ಳೇದಾಗಲಿ. 30 ದಿನ ನೀವು ಪ್ರಾಕ್ಟೀಸ್ ಮಾಡಿದ್ದೀರಲ್ಲ, ಸೊ ಹೆಂಗನ್ನಿಸ್ತು ಈ ಕೃಷ್ಣನ ವೇಷಧಾರಿ ಮಾಡೋದು? ಹೆಂಗನ್ನಿಸ್ತು? ಕಷ್ಟ ಅನಿಸುತ್ತಾ, ಇಲ್ಲಾಂದ್ರೆ ಎಲ್ಲರೂ ಪ್ರತಿಯೊಬ್ಬರು ಒಂದ್ಸಲಿ ಪ್ರಯತ್ನ ಪಡಬೇಕು ಅನ್ಸುತ್ತಾ? ಮನ್ಸಿದ್ರೆ ಪ್ರಯತ್ನ ಪಟ್ಟರೆ ತಪ್ಪಿಲ್ಲ, ಮನ್ಸಿರ್ಬೇಕು. ಆರಾಮಾಗಿ ಕಲಿಬೋದು, ಜಾಸ್ತಿ ಇರುತ್ತೆ ಕೃಷ್ಣನಿಗೆ, ಬಟ್ ಅಂದರೆ ಆಸಕ್ತಿ ಹೆಚ್ಚಾಗಿರ್ಬೇಕು. ನಿಮಗೆ ಈ ಆಸಕ್ತಿ ಬರೋ ಕಾರಣ ಏನು? ನಮ್ದೊಂಥರ ಫ್ಯಾಮಿಲಿನೇ ಒಂಥರ ನಾಟಕ ಥರ. ನಮ್ಮ ದೊಡ್ಡಪ್ಪ ಸಾಮಾಜಿಕ ಮಾಡ್ತಾರೆ, ನಮ್ಮ ಅಪ್ಪಾಜಿ ಅವಾಗ ಚಿಕ್ಕ ಹುಡುಗರಿಂದಲೂ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಅಪ್ಪ ಪೌರಾಣಿಕ ಮಾಡ್ತಾರೆ, ನಮ್ಮ ಅಣ್ಣನೂ ಸಹ ಮಾಡಿದ್ದಾನೆ ಪೌರಾಣಿಕನ. ನಾನೊಂದು 4-5 ಸತಿ. ನಾವೊಂದು ಚಿಕ್ಕ ಇದೊಂದು 25ರಿಂದ ಮೇಲೆ ದಾಟಿರ್ಬೋದು ನನ್ನ ನಾಟಕಗಳು. ಒಳ್ಳೇದಾಗಲಿ, ಹಿಂಗೆ ಇದು ಮುಂದುವರಿಲಿ ಅಂತ ಕೇಳ್ಕೊತೀನಿ ನಾನು.
ಕುರುಕ್ಷೇತ್ರದಲ್ಲಿ ಸೂತ್ರಧಾರಿ ಅಂದರೆ ಕೃಷ್ಣ. ಸೊ ಒಂದು ನಾಟಕ, ಕುರುಕ್ಷೇತ್ರ ನಾಟಕ ನಡಿಬೇಕು ಅಂದರೆ ಅದಕ್ಕೊಬ್ಬರು ಸೂತ್ರಧಾರಿ ಇರ್ತಾರೆ, ಅದೇ ನಾಟಕ ಕಲಿಸ್ಕೊಡೋ ಮೇಷ್ಟ್ರು. ಸೊ ಮೇಷ್ಟ್ರು ಅಂದರೆ ಇಲ್ಲಿ ವಯಸ್ಸಾಗಿದೆ ಅಂತ ಅನ್ಕೊಂಬೇಡಿ, ತುಂಬ ಯಂಗ್ ಮೇಷ್ಟ್ರು ಇವರು. ಸೊ ಇವ್ರನ್ನ ಮಾತಾಡಿಸ್ಲೇಬೇಕು ನಾವು. ತುಂಬಾ ಒಂದು ನಾಲೆಡ್ಜ್ ಇದೆ ಅವರಿಗೆ ಕುರುಕ್ಷೇತ್ರದ ಬಗ್ಗೆ. ನಾಟಕದ ಪ್ರತಿಯೊಂದು ತುಣುಕು ಕೂಡ ಅವ್ರಿಗೆ ಗೊತ್ತು, ಒಂದೊಂದು ಸನ್ನಿವೇಶ ಕೂಡ ಅವರು ಯಾವುದೇ ಪುಸ್ತಕ ನೋಡ್ಕೊಳ್ದ್ರೆ ಹೇಳ್ತಾ ಇದ್ರು. ನಮಸ್ಕಾರ ಸರ್. ನಮಸ್ತೆ. ನಿಮ್ಮ ಹೆಸರು ಸರ್? ಶ್ರೀರಾಮ್ ಅಂತ. ಸೊ ಇಷ್ಟು ಚಿಕ್ಕ ವಯಸ್ಸಿಗೆ ನೀವು ನಾಟಕದ ಮೇಷ್ಟ್ರು ಹೆಂಗಾದ್ರಿ ಸರ್? ಫಸ್ಟ್ ಅದನ್ನ ಹೇಳಿ. ಇದಕ್ಕೆಲ್ಲ ಕಾರಣ ನಮ್ಮ ತಂದೆ ತಾಯಿನೇ. ಅಪ್ಪಾಜಿನ ಹಾರ್ಮೋನಿಯಂ ಮಾಸ್ಟ್ರೇ, ಡ್ರಾಮಾ ಮಾಸ್ಟ್ರು. ಹಾಗಾಗಿ ನಾವು ಅವರ ಇದರಿಂದ ನಾವು ಹಾರ್ಮೋನಿಯಂ ಮಾಸ್ಟರ್ ಆಗಿದ್ದು. ಯಾಕೆಂದರೆ ನಾನು 20 ವರ್ಷಕ್ಕೆ ಹಾರ್ಮೋನಿಯಂ ಮಾಸ್ಟರ್ ಆದೆ, ತಬಲದ ಮಾಸ್ಟ್ರು, ಕೀಬೋರ್ಡ್ ಮಾಸ್ಟರ್ ಆಗಿ ಇದು ಮಾಡ್ತಾಯಿದ್ದೀನಿ. ಅಲ್ಲಿ 8-9 ವರ್ಷದಿಂದ ಡ್ರಾಮಾ ಮಾಸ್ಟರ್ ಆಗಿ ಈ ವೃತ್ತಿಲಿ ಜೀವನ ಮಾಡ್ತಾ ಇದ್ದೀನಿ. ಇದೇ ವೃತ್ತಿ ನಮ್ಮದು, ಅಪ್ಪಾಜಿಯಿಂದ ತಾತನಿಂದ ಕಾಲದಿಂದನೇ ಇದೇ ವೃತ್ತಿ ನಮ್ಮದು. ಹೀಗಾಗಿ ಸೊ ಈ ನಾಟಕಕ್ಕೋಸ್ಕರ ಎಷ್ಟು ದಿನಗಳು ನೀವು ಕಷ್ಟಪಟ್ಟಿದ್ದೀರಿ? ಅಲ್ಲಿ ಒಂದು 35-40 ದಿನ ಪ್ರಾಕ್ಟೀಸ್ ಮಾಡಿದ್ದೀನಿ ಹುಡುಗರಿಗೆಲ್ಲ. ಎಲ್ಲ ತುಂಬ ಯೂತ್, ಎಲ್ಲ ಹುಡುಗರೆಲ್ಲ ಆಲ್ಮೋಸ್ಟ್ ಎಲ್ಲ ಹುಡುಗರೇ. ಹಂಗಾಗಿ ನಮ್ಮ ಶ್ರಮ ವಹಿಸಿ ಎಲ್ಲ ಹುಡುಗರು ತುಂಬ ಚೆನ್ನಾಗಿ ಕಲ್ತಿದ್ದಾರೆ. ಹಂಗಾಗಿ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ. ಕೋಆಪರೇಟ್ ಮಾಡಿದ್ರು, ಅವ್ರ ಆಸಕ್ತಿ ಹೇಗಿತ್ತು? ಎಲ್ಲರೂ ಅದು ಫಸ್ಟ್ ಟೈಮ್ ಅಲ್ವಾ, ಎಲ್ಲರಿಗೂ ಅಷ್ಟು ಶ್ರುತಿ ಜ್ಞಾನ, ತಾಳ ಜ್ಞಾನ ಅಷ್ಟು ಇರಲಿಲ್ಲ. ಹಂಗಾಗಿ ಎಲ್ಲ ಪರವಾಗಿಲ್ಲ, ಆಲ್ಮೋಸ್ಟ್ ಎಲ್ಲ ತುಂಬ ಪ್ರಿಪೇರ್ ಆಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ನೀವು ಈ ಥರ ಎಷ್ಟು ನಾಟಕಗಳನ್ನ ಮಾಡಿದ್ದೀರಿ? ಅಲ್ಲಿ ಒಂದು 25-30 ನಾಟಕ ಮಾಡಿಸಿದ್ದೀನಿ ಅಲ್ಲೇ. ಇದೇ ಫಸ್ಟ್ ಟೈಮ್ ನಂದು ಯೂತ್ ಬ್ಯಾಚ್. ಎಲ್ಲ ವಯಸ್ಸಾದರೆಲ್ಲ ಇರ್ತಾರೆ, ಈ ಸಲ ನನ್ನ ಫಸ್ಟ್ ಯೂತ್ ಬ್ಯಾಚ್ ನಂದು. ತುಂಬ ಅದ್ಭುತವಾಗಿ ಮಾಡ್ತಾರೆ ಎಲ್ಲರೂ, ತುಂಬ ಖುಷಿ ಆಯಿತು. ಸೊ ನಮ್ಮ ಕೆ ಹಿರೇಹಳ್ಳಿ ಗ್ರಾಮೀಣ ಪ್ರತಿಭೆಗಳು ಎಷ್ಟು ತಯಾರಾಗಿದ್ದಾರೆ ಅಂದರೆ ಇದು ಮತ್ತೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ. ಅದು ಖಂಡಿತ ಮುಂದುವರ್ಸ್ಕೊಂಡು ಹೋಗ್ತಾರೆ, ಅಷ್ಟು ಆಸಕ್ತಿ ಇದೆ, ನನಗಿದೆ, ನಂಬಿಕೆ ಇದೆ. ಅದರ ಯಾವ ಊರು ಸರ್ ಸ್ವಂತ? ಬೆಳ್ಳೂರು ಕ್ರಾಸ್. ಬೆಳ್ಳೂರು ಕ್ರಾಸ್, ಹಾಸನ. ಬೆಂಗಳೂರು ರೋಡ್, ಆದಿಚುಂಚನಗಿರಿ ಪಕ್ಕ ಬೆಳ್ಳೂರು ಕ್ರಾಸ್. ಸೊ ನಿಮ್ಮ ಒಂದು ಈ ನಾಟಕದಲ್ಲಿ ನಿಮಗೆ ಇಷ್ಟವಾದ ಒಂದು ನಿಮ್ಮ ಧ್ವನಿಯಲ್ಲಿ ಒಂದು ನಾವು ಕೇಳಬೇಕು, ಒಂದು ಪದ್ಯ ಹೇಳಿ ಸರ್. ಅದರಲ್ಲಿ ದುರ್ಯೋಧನ ಮತ್ತು ಕೃಷ್ಣನ ಸಂದರ್ಭದಲ್ಲಿ ದುರ್ಯೋಧನ ಹೇಳೋ ಡೈಲಾಗು ಕೃಷ್ಣನಿಗೆ: ಹೇ ಕೃಷ್ಣ, ಕಟ್ಟ ಕಡೆಯ ಗಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆಯ ಕಟ್ಟಾಳು ಚಂದ್ರಕುಲ ಚಕ್ರೇಶ್ವರನನ್ನು ಕೆಣಕಿ ಕೇಕೆ ಹಾಕಿನ ಕಳಲ ಆ ನಿನ್ನ ಪಾಂಡವಸತಿ ಪಾಂಚಾಲಿ ಅಂದೇ ತೊಟ್ಟೆ ಹಠವನ್ನು ಭೂತಗಣಗಳಿಗೆ ಒಡೆಯನಾದ ಭೂತನಾಥೇಶ್ವರನ ಕಾಲ್ಕೆರೆದು ಕದನ ಕೆಳಿದರೂ ಸರಿಗೆ ಕಲಿಹಂಸದಲ್ಲಿ ಉದ್ಭವಿಸಿದ ಹಸ್ತಿನಾವತಿ ರತ್ನಸಿಂಹಾಸನವು ಕುರು ಸಹೋದರ ರಕ್ತದಲ್ಲಿ ಕೊಚ್ಚಿ ಹೋದರೂ ಸರಿಯೇ ಅಭಿಮಾನ ಧನನೆಂಬ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಗೆ ನೆಲವನ್ನು ಕೊಡೆ ಛಲವನ್ನು ಬಿಡೆ ಕೃಷ್ಣ. ಇದು ಸನ್ನಿವೇಶ ದರ್ಬಾರಲ್ಲಿ ದುರ್ಯೋಧನ ಕರ್ಣನಿಗೆ ಹೇಳೋದು: ಅಪೂರ್ವ ಬಿಲ್ಲಾಳು, ಕೆಚ್ಚದೆಯ ಕಟ್ಟಾಳು, ಈ ದುರ್ಯೋಧನನ ಕಣ್ಮಣಿ ಮಿತ್ರ ಕರ್ಣ ಕುಶಲವೇ. ದುರ್ಯೋಧನ ಪಾತ್ರ ಮಾಡ್ತಾ ಇರೋರು. ಸೊ ಅವ್ರೊಂದ್ಸಲಿ ಮಾತಾಡ್ಸೋಣ ಬನ್ನಿ. ನಮಸ್ಕಾರ, ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಉದಿತ್ ಅಂತ. ಉದಿತ್ ಅವರೇ, ಫಸ್ಟ್ ಟೈಮ್ ಮುಂಚೆ ಮಾಡಿದ್ದೀರಾ? ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾಟಕದ ಬಗ್ಗೆ ನಮಗೆ ಅಷ್ಟು ನಾಲೆಡ್ಜ್ ಇಲ್ಲ. ನಮ್ಮ ಹುಡುಗರೆಲ್ಲ ನಮ್ಮ ಅಪ್ಪಿ ಯಾರು ಅವನು ಮಾಡಿ ಅಂತ ಒಂದು ಪ್ರೋತ್ಸಾಹ ಕೊಟ್ಟರು, ಹಾಗಾಗಿ ನಾವು ನಾಟಕನ ಮಾಡ್ತಾ ಇದೀವಿ. ಸೊ ಕುರುಕ್ಷೇತ್ರ ಅಂದ್ರೆ ದುರ್ಯೋಧನ ಮುಖ್ಯ ಪಾತ್ರದಲ್ಲಿ ಬರ್ತಾನೆ. ಅವನ ಒಂದು ದುರಾಂಕಾರ ಒಂದೇನಾಗಿರ್ಬೋದು, ಆ ಕ್ಯಾರೆಕ್ಟರ್ಗೆ ಒಂದು ಗತ್ತು. ಸೊ ನೀವು ಎಷ್ಟು ಜನ ದುರ್ಯೋಧನ ಮಾಡ್ತಿದ್ರೆ ನೀವು ಒಬ್ಬರೇನಾ? ದುರ್ಯೋಧನ ಸರ್ ನನಗೆ ಮೊದಲನೇ ದುರ್ಯೋಧನ ಕೊಟ್ಟಿದ್ದಾರೆ, ಎರಡನೇ ದುರ್ಯೋಧನ ಬಂದ್ಬಿಟ್ಟು KV ರಾಮು ಅಂತ ಇದ್ದಾರೆ, ಅವ್ರಿಗೆ ಕೊಟ್ಟಿದ್ದಾರೆ. ನಮ್ದು ಏನು ಅಂತ ಅಂದ್ರೆ ದರ್ಬಾರ್ವರೆಗೂ ನಮ್ದು, ದರ್ಬಾರ್ ಆದ್ಮೇಲೆ ಅವರಿಗೆ KV ರಾಮು ಅವರು. ಸೊ ಎಷ್ಟು ದಿನದ ನಿಮ್ದು ಪ್ರಾಕ್ಟೀಸ್? ಸರ್ ನಮ್ಗೆ 1.5 ತಿಂಗಳಾಗಿದೆ ಕರೆಕ್ಟಾಗಿ ಈ ದಿನಕ್ಕೆ. 1.5 ತಿಂಗಳಲ್ಲಿ ನಮಗೆ ಟೆಚ್ ಇರಲಿಲ್ಲ. ನಮ್ಮ ಮಾಸ್ಟರ್ ಶ್ರೀರಾಮ್ ಅವರು ಅವರ ಬೆಂಬಲದಿಂದ ಚೆನ್ನಾಗಿ ಕಲ್ತ್ಕೊಂಡಿದೀವಿ. ಹಾಡಾಗ್ಬೋದು, ಮಾತುಗಳಾಗ್ಬೋದು, ಟೆಚ್ಚಿದ್ದವ್ರು ಚೆನ್ನಾಗಿ ಕಲಿಸಿದ್ದಾರೆ. ಅದು ಮೇಯ್ನು. ನಮ್ಗೇನು ತಳಬಡ ಏನು ಗೊತ್ತಿಲ್ಲ ನಾಟಕದಲ್ಲಿ. ಅಂಥವ್ರಿಗೆ ಒಂದು ನಾಟಕದ ಸ್ಫೂರ್ತಿ ತಂದು ಎಲ್ಲ ಹೇಳ್ಕೊಟ್ಟು ಮಾಡಿಸಿದ್ದಾರೆ. ಚೆನ್ನಾಗಿ ಬರುತ್ತೆ ಅಂತ ತಿಳ್ಕೊಂಡಿದ್ದೀವಿ. ನೋಡ್ಬೇಕು ಯಾವ ಥರದ ಸ್ಟೇಜ್ ಮೇಲೆ ಹೋದ. ಹತ್ರ ಇಟ್ಕೊಳ್ಳಿ. ಶ್ರೀಧರ್ ಅವ್ರು, ನಿಮ್ಮ ಪಾತ್ರ ಏನು? ಭೀಮನೊಂದು ಡೈಲಾಗ್ ಸ್ಟಾರ್ಟ್ ಮಾಡಿ ನೀವು. ಆ ಕಾಲನೆ ಕೌರವರಿಗೆ ಬೆಂಬಲವಾಗಿ ನಿಂತರು ಸರಿ, ಕಲಕಿ ಕುರುಕುಲವ ಬಗೆದು ದುಶ್ಯಾಸನ ಉಡಲ, ಪುಡಿಗುಟ್ಟಿ ಪಾದಗೆ ದುರ್ಯೋಧನ ದೊಡೆಯ, ಕಟ್ಟಿಸುವ ಬಿಚ್ಚಿದ ಮುಡಿಯ, ಬಡದಿರುವೆತೆಯ ನರಕ ಮರದನ ಕೇಳೆಂಬ ನಮ್ಮ ಅಭಿಮತವ. ಸೊ ನೀವು ಇದೇ ಫಸ್ಟ್ ಟೈಮ್ ನಾಟಕ ಮಾಡ್ತಿರೋದಾ? ಇದೇ ಫಸ್ಟ್ ಟೈಮ್. ಸೊ ಹೆಂಗ್ ಬಂತು ಆಸಕ್ತಿ ನಿಮ್ಗೆ? ನಮಗೆಲ್ಲರೂ ಸೇರಿ, ಹುಡುಗರೆಲ್ಲ ಸೇರಿ ಮಾಡೋಣ ಅಂತ ಹೇಳಿ ಮಾತಾಡ್ಕೊಂಡು ಇದರ ಆಸಕ್ತಿ ಬಂತು. ಮಾಡಕ್ ಮೇನ್ ರೀಸನ್ ಏನು ಗೊತ್ತಾ, ನಮ್ಮ ಸ್ವಲ್ಪ ಹಿರಿಯರಿದ್ದವರು ನೀವೆಲ್ಲ ಬರೀ ಶೋಕಿ ಮಾಡಕ್ಕೆ ತಿರ್ಗಾಕಿ ಇದಕ್ಕೆ ರೀಸನ್ ಅಂತ ಇದಕ್ಕೆ ಅಂತ ನಮಗೆ ಅಯ್ಯಾಳಿಸ್ತಾ ಇದ್ರು. ಇದು ನಾವು ಚಲವಾಗಿ ತಗೊಂಡು ಮಾಡ್ಲೇಬೇಕು ನಾಟಕನ ಅಂತ ಹೇಳಿ ನಾಟಕನ ಮಾಡ್ತಾ ಇದೀವಿ. ಅದಕ್ಕೆ ಈ ಮಾಡಿ ಸಾಮಾಜಿಕ ನಾಟಕಕ್ಕಿಂತ ಪೌರಾಣಿಕ ನಾಟಕ ತುಂಬಾನೇ ಕಷ್ಟ. ಅದಕ್ಕೆ ಉಚ್ಚಾರಣೆ, ಅದರದೇ ಆದ ತನ್ನ ಒಂದು ಕಂಠಸಿರಿ ಎಲ್ಲ ಇರಬೇಕು. ಸೊ ಅಲ್ಲಿ ನೀವು ಕಲಿಬೇಕಾದ್ರೆ ಹೇಗೆ ಅನಿಸ್ತು ನಿಮಗೆ? ಇದು ನನಗೆ ಬೇಕಿತ್ತ ಅನ್ನಿಸ್ತಾ, ಇಲ್ಲ ಇದು ನಿನ್ನ ಚಲವಾಗಿ ತಗೊಂಡ್ರ? ಎಲ್ಲಾ ರೀತಿನೂ ಅನುಭವ ಆಗಿದೆ. ಸರಿ ಬಿಟ್ಟೋಗೋಣ ಅನಿಸ್ತಾ ಇತ್ತು. ಈ ತರ ಹಿಂಸೆ ಕೊಟ್ಬಿಡ್ತಾರಲ್ಲ ನಮಗೆ, ಆಗಲ್ಲ, ಈ ತರ ಕಷ್ಟ ಐತೆ ಕಲಿಯೋದು, ಹಂಗೆ ಹಿಂಗೆ ಅನ್ನಿಸ್ಬಿಟ್ಟು ಆಮೇಲೆ ಕಲಿತಾ
ಸಿಕ್ಕಿರೋದು ಅಭಿಮನ್ಯು ಅವರು. ನಮ್ಮ ಕೆ ಹಿರಳ್ಳಿ ಗ್ರಾಮದಲ್ಲಿ ಯುವಕರ ಆಸಕ್ತಿ ಜೊತೆ ಅವರು ಹೊಂದಾಣಿಕೆ ಮಾಡಿ ದೊಡ್ಡಪ್ಪ ದೊಡ್ಡಪ್ಪ ಅಂತ ಡೈಲಾಗ್ ಹೊಡಿತಾ ಇದ್ರು. ಅದ್ರ ಬಗ್ಗೆ ನೀವು ಕೇಳಿದ್ದೀರಾ. ಸೊ ಇವಾಗ ಬನ್ನಿ, ಅವ್ರು ಏನು ಅವ್ರ ಆಸಕ್ತಿ ಹೇಗೆ ಬಂತು, ಹುಡುಗರು ನಮ್ಮ ಕೆ ಹಿರಳ್ಳಿಲಿ ಹೇಗೆ ಕೋಆಪರೇಟ್ ಮಾಡಿದ್ರು ಅಂತ ಕೇಳಿ ತಿಳ್ಕೊಳ್ಳೋಣ. ಸರ್ ನನ್ನ ಹೆಸರು ಪ್ರಸಾದ್ ಅಂತೇಳಿ. ಸರ್ ಆ್ಯಕ್ಚುಲಿ ನಾವು ಹಳುಬ್ರೆಲ್ಲ ನಾಟಕ ಮಾಡ್ತೀವಿ ನಮ್ಮೂರಲ್ಲಿ. ಪ್ರತಿ ವರ್ಷವೂ ಶನಿದೇವರ ಮಹಾಶಿವರಾತ್ರಿ ದಿನ ನಾಟಕ ನಡೆಯುತ್ತೆ. ಆ ಟೈಮಲ್ಲಿ ಸೀನಿಯರ್ಸ್ಗಳು ನಾಟಕ ಮಾಡ್ತಿದ್ವಿ. ಈ ಒಂದು 2 ತಿಂಗಳ ಹಿಂದೆ ನಮ್ಮ ಯುವಕರೆಲ್ಲ ಒಂದು ನಿರ್ಧಾರ ಕೈಗೊಂಡು ನಾವು ನಾಟಕ ಮಾಡಲೇಬೇಕು ಕುರುಕ್ಷೇತ್ರ ಅಂತೇಳಿ ಮುಂದೆ ಬಂದರು. ನಮಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ನಮ್ಮದು ಈಗ ಎಷ್ಟು ನಮಗೆಲ್ಲ ಈಗ 50 ವರ್ಷ. 50 ವರ್ಷದಲ್ಲಿ ನಮ್ಮದೊಂದು ಟೀಮು ನೆಕ್ಸ್ಟ್ ವಯಸ್ಸಾಗ್ತಾಯಿದೆ. ಬಟ್ ಇನ್ನೊಂದು ಟೀಮ್ ಬೇಕು ಅಂತೇಳಿ ನಾವು ಆಸಕ್ತಿ ಇದು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ನಮ್ಮ ಯುವಕರು ಎಲ್ಲ 30 ವರ್ಷದ ಒಳಗಡೆ ಇರೋರು. ಇವರೆಲ್ಲ ಬಂದು ಒಂದು ನಾಟಕ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮ ಆಸಕ್ತಿಯನ್ನು ತೋರಿಸಿದ್ರಲ್ಲ, ನಮಗೆ ತುಂಬ ಖುಷಿ ಆಯಿತು. ನಮ್ಮ ಕೇರಳಿ ಗ್ರಾಮದಲ್ಲಿ ಇನ್ನೂ ಕಲೆ ಇದೆ, ಪೌರಾಣಿಕ ಕಲೆ ಇದೆ ಅನ್ನೋದು ನಮ್ಮ ಯುವಕರಿಂದ ಸಾಬೀತಾಗಿದೆ. ಇವರಿಗೆ ಒಳ್ಳೆಯದಾಗಲಿ, ನಮ್ಮ ಸಹಕಾರ ಇದೇ ರೀತಿ ಇರುತ್ತೆ. ಈ ಕುರುಕ್ಷೇತ್ರ ನಾಟಕದಲ್ಲಿ ಇರೋ 13 ಪಾತ್ರಧಾರಿಗಳೆಲ್ಲ ಯುವಕರೇ. ಅದರಲ್ಲಿ 2 ಪಾತ್ರಧಾರಿಗಳು ಮಾತ್ರ ಅಭಿಮನ್ಯು, ನಾನು 50 ವರ್ಷದವರು, ನಮ್ಮ ಸಾಧಕಿಯವರು 55 ವರ್ಷದವರು. ನಾವಿಬ್ಬರೇ ಸೀನಿಯರ್ಸು. ನಮ್ಮ ಶ್ರೀರಾಮ್ ಅಂತೇಳಿ ಇನ್ನು ಯುವಕ 28 ವರ್ಷದ ಯುವಕರು, ಅವರು ಬೆಳ್ಳೂರು ಕ್ರಾಸು. ಅತ್ಯಂತ ತುಂಬ ಒಳ್ಳೆಯ ನಿರ್ದೇಶಕರು, ಚಾಣಾಕ್ಷ ನಿರ್ದೇಶಕರು. ಅವರ ಒಂದು ಗರಡಿಯಲ್ಲಿ ನಮ್ಮ ಹುಡುಗರು ತುಂಬ ಅದ್ಭುತವಾಗಿ ಅಭಿನಯನ ಮಾಡ್ತಾಯಿದ್ದಾರೆ, ಕಲ್ತಿದ್ದಾರೆ. ಅದನ್ನು ಇವತ್ತು ಅದ್ಭುತವಾಗಿ ಪ್ರದರ್ಶನ ಮಾಡಲಿ. ಶ್ರೀ ಆಂಜನೇಯ ಸ್ವಾಮಿ ಮತ್ತು ನಮ್ಮ ಗ್ರಾಮ ದೇವತೆ ಆನೆಕೆರೆಮ್ಮ ಅವರಿಗೆ ಮತ್ತು ಶಂದೇವರು ಅವರಿಗೆ ಉತ್ತಮವಾಗಿ ಪ್ರದರ್ಶನ ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ನಿಭಾಯಿಸ್ತಾ ಇದ್ದೀರಲ್ಲ. ಹಾಂ ಸರ್. ಇದಕ್ಕೆ ಮುಂಚೆ ಯಾವ ಪಾತ್ರ ಮಾಡಿದ್ರಿ ಸರ್? ಸರ್ ನಾನು ಅಭಿಮನ್ಯುನ ಒಂದು 5 ಸಲ ಮಾಡಿದ್ದೀನಿ, ಇದು 6ನೇ ಸಲ ಮಾಡ್ತಾ ಇರೋದು. ಮತ್ತು ಆಮೇಲೆ ಕರ್ಣನ 2 ಸಲ ಆಗಿ ಮಾಡಿದ್ದೀನಿ ಕುರುಕ್ಷೇತ್ರದಲ್ಲಿ. ಆಮೇಲೆ ಸರ್ ನಾನು ಸತ್ಯವ್ರತನ ಮಂತ್ರಿಯಾಗಿ 2 ಸಲ ಮಾಡಿದ್ದೀನಿ. ಸೂರ್ಯಸೇನ ಮಹಾರಾಜನ 1 ಸಲ ಮಾಡಿದ್ದೀನಿ ಶನಿಪ್ರಭು ನಾಟಕದಲ್ಲಿ. ಆಮೇಲೆ ಶನಿಪ್ರಭು ನಾಟಕದಲ್ಲಿ ವಶಿಷ್ಠ ಮುನಿಗಳು ಒಂದು ಬರುತ್ತೆ ಪಾರ್ಟು, ಅದನ್ನು ಒಂದು 5 ಸಲ ಮಾಡಿದ್ದೀನಿ ಸರ್. ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಉತ್ತಮವಾಗಿ ಆ ಒಂದು ವಶಿಷ್ಠ ಪಾತ್ರವನ್ನು ನಿರ್ಮಿಸಿ. ದೊಡ್ಡಪ್ಪ, ಇದೆಂತ ಮಾತು ದೊಡ್ಡಪ್ಪ, ನಿಮ್ಮ ಕೈಯಲ್ಲಿ ಈಗದೇ ಇರುವಾಗ, ಪೂಜ್ಯ ತಂದೆ ಕಪಿಧ್ವಜ ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೆ ಬಂದೊದಗಿರುವ ಅಂಥ ಆಪತ್ತಾದರೂ ಏನು ದೊಡ್ಡಪ್ಪ? ಆಪತ್ತೇನು ದೊಡ್ಡಪ್ಪ? ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ? ನಾನು ಆ ಚಕ್ರವನ್ನು ಭೇದಿಸುವೆನು, ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿರುವೆನು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವಿರಾ? ನಿಮ್ಮ ಕಣ್ಣ ಮುಂದಿರುವ ಈ ಪಾರ್ಥಂದೆಯೂ ಚಿಕ್ಕದಿರಬಹುದು, ಆದರೆ ಇದರೊಳಗಿರುವ ಜೀವಜ್ಯೋತಿಯೂ ಚಿಕ್ಕದಲ್ಲ. ಅದು ಕ್ಷಾತ್ರ ತೇಜ ಚಿರ ಪ್ರಕಾಶದಿಂದ ವಿಜೃಂಭಿಸುತ್ತಿದೆ. ದೊಡ್ಡಪ್ಪ, ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ಚಕ್ರವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವೆನು. ಈಗ ಅದರ ಉಪಯೋಗಕ್ಕೆ ಅವಕಾಶ ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ, ವ್ಯರ್ಥ ಮಾಡಬೇಡ. ನನಗೆ ಅನುಮತಿಯನ್ನು ಕೊಡು, ಆಗ ತಿಳಿವೆ ಈ ಪಾರ್ಥನ ಮಗನು ಪಾರ್ಥದಂತೆ ಪರಾಕ್ರಮಶಾಲಿ ಎಂಬುದನ್ನು. ರವಿ ಅಂತ ನಾನು ಹೆಚ್ಚು ಕಡಿಮೆ 28-29 ವರ್ಷದಿಂದ ನಾಟಕ. ಇಲ್ಲಿಗೆ 161 ನಾಟಕ ಆಗ್ಯಾವ ನನ್ನ. ಇದಕ್ಕೆ 161 ಮುಗಿಸ್ತಾ ಇರೋದು. ಈಗ ಸಾತಕಿ ಮತ್ತು ಧೃತರಾಷ್ಟ್ರ ಒಂದೇ ದಿನ. ನಾನು ಒಂದೇ ದಿನ ಮಾಡಿರೋದು. ಅನುಭವ ಇದೆ. ಈ ಕಲೆ ಎಷ್ಟು ಜೀವ ಕೊಡುತ್ತೆ ಅಂದರೆ ಹಳ್ಳಿ ಜನಗಳಿಗೆಲ್ಲ ತುಂಬ ಜೀವ ಕೊಡುತ್ತೆ, ಅಷ್ಟೇ ಪ್ರೋತ್ಸಾಹವನ್ನು ಕೊಡುತ್ತೆ ಜನಗಳಿಗೆ. ಕೆಲವೊಂದು ಜನಗಳು ಏನು ಮಾಡ್ತಾರೆ ಅಂದರೆ ಟಿ ವಿ ಮುಂದೆ ಕೂರ್ತಾರೆ. ಈ ಕಡೆ ಈ ಕಲೆ ಉಳಿಸ್ಬೇಕು ಅನ್ನೋ ಮನೆ ಭಾವನೆ ಇಲ್ಲ. ನಾನು ವರ್ಷಕ್ಕೆ 3 ನಾಟಕ 4 ನಾಟಕ 10 ನಾಟಕದವರೆಗೂ ಮಾಡ್ತೀನಿ ಒಂದು ವರ್ಷದಲ್ಲಿ. ಅಷ್ಟು ನಾಟಕ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ ಕಲೆಯ ಬಗ್ಗೆ ನಾನು ಭಾಳ ಬೆಲೆ ಕೊಡ್ತೀನಿ, ತುಂಬ ಬೆಲೆ. ನನ್ನ ಪ್ರಾಣ ಕೊಡ್ತೀನಿ ಹೊರತು ಕಲೆ ಬಿಡಲ್ಲ. ನನ್ನ ಜೀವ ಇರೋವರೆಗೂ ಕಲೆ ಇದ್ದೇ ಇರುತ್ತೆ ನನ್ನ ಹತ್ರ. ಹಂಗಾಗಿ ನಮ್ಮ ಊರು ಹುಡುಗರು ನಾನು ಎಲ್ಲರಿಗೂ ಒಂದು ಸ್ವಲ್ಪ ಒಬ್ಬತ್ತಿಸಿ ಮಾಡಿ ಒಂದು ನಾಟಕ ಹುಡುಗರೆಲ್ಲ ಸೇರಿ ಅಂತ ಹೇಳಿ ಒಂದು ಇದು ಮಾಡೋ ಹೊತ್ತಿಗೆ ಒಂದು ಬೆಲೆ ಕೊಟ್ಟು ಹುಡುಗರೆಲ್ಲ ಒಂದು ನಾಟಕ ಮಾಡಿ ಸಂತೋಷ ಪಡಿಸ್ತಾವ್ರೆ ನಮ್ಮ ಕೆ ಹಿರಳ್ಳಿ ಗ್ರಾಮಕ್ಕೆ. ಮತ್ತು ನಮಗೆ ಪ್ರೈಸ್ ಸಿಕ್ಕಿರೋದು ಒಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಡೆಲ್ಲಿಲಿ ಶ್ರೀಕೃಷ್ಣನ ಪ್ರಶಸ್ತಿ ಬಂದಿದೆ. ಅವೆಲ್ಲ ಸಿಕ್ಕಿರೋದು ಈ ಬಣ್ಣ ಹಚ್ಚಿದ್ರಿಂದಲೇ ನನಗೆ ಪ್ರಶಸ್ತಿ ಆಗಿರೋದು. ಹಂಗೆ ಇದ್ದರೆ ನನಗೆ ಆ ಪ್ರಶಸ್ತಿ ಸಿಕ್ತಿರ್ನ ಎಲ್ಲ ಇಲ್ಲಿವರೆಗೂ ನಾವು ನೋಡೋಕ್ಕೂ ಆತಾರಲ್ಲ ಅಂಥ ಒಂದು ಪ್ರಶಸ್ತಿ ತೆಗೆದಿದ್ದೀನಿ. ನಿಮ್ಮ ಹೆಸರೇನು? ವಸಂತ್ ಕುಮಾರ್ ಅಂತ. ವಸಂತ್ ಕುಮಾರ್, ನಿಮಗೆ ವಯಸ್ಸೆಷ್ಟು? 29. 29. ಎಷ್ಟನೇ ಸರಿ ಶಕ್ತಿ ಮಾಡ್ತಿರೋದು? ಇದೇ ಫಸ್ಟು. ಇದೇ ಫಸ್ಟ್. ಹೆಂಗನಿಸ್ತು? ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ರಿ? ಪ್ರಾಕ್ಟೀಸು ಒಂದು ತಿಂಗಳ ಮೇಲೆ ಮಾಡಿದ್ದೀವಿ. ನೋಡೋಣ, ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿದ್ವಿ. ಇಲ್ಲಿ ಹೇಗೆ ಬರುತ್ತೆ ನೋಡೋಣ ಕಾಯ್ದೆ. ಕುರುಕ್ಷೇತ್ರದಲ್ಲಿ ಶಕುನಿದು ಮುಖ್ಯ ಪಾತ್ರ. ಹೌದು. ಪಾತ್ರ ನಿಮಗೆ ಸಿಕ್ಕಿರೋದಕ್ಕೆ ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಕೇಳಿ ಹಾಕ್ಸ್ಕೊಂಡಿದ್ದೀನಿ ಇದೇ ಬೇಕು ಅಂತ. ಅಷ್ಟೇ ಚೆನ್ನಾಗಿ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ಶಕುನಿದು ಒಂದು ಒಳ್ಳೆ ಡೈಲಾಗ್ ಹೇಳಿ. ಸದ್ದು ಸದ್ದು
ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನೇ ಅಲ್ಲೆಗಳಿತ್ತಿರುವ ಅಧಮ ಮರಳುಗಳೇ ಸದ್ದು. ಏನಿ ಕುಕ್ಷಿ ಬಗೆವ ಕೂಹಕ ಕಂಠದ ಕರ್ಕಶ ಕೇಕೆ. ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ತಾಂಡವ ನೃತ್ಯ. ಅಖಂಡ ಭರತ ಖಂಡಕ್ಕೆ ಕೂಹಕ ಕುಕ್ಷಿ ಬಗೆವ ಪ್ರವೀಣ. ಮಾತ್ಸರ್ಯದ ಮಹಾನ್ ನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ನಮ್ಮ ವಂಶ ನಾಶಕ್ಕೆ ಕಾರಣನಾದ ದುರ್ಮಾರ್ಗಿ, ದುರ್ನೀಚ, ದುಷ್ಟ ದುರುಳ ದುರ್ಯೋಧನನೇ, ಕೇಳು, ನಿನ್ನ ಕತ್ತಲೆಯ ಕಾರಾಗೃಹವನ್ನು ನಾನಿನ್ನು ಮರೆತಿಲ್ಲ, ಮರೆಯುವುದೂ ಇಲ್ಲ. ಒಂದು ಸಿನಿಮಾ ಅಂದರೆ ಒಂದು ಗ್ರಾಫಿಕ್ಸ್ ಇರುತ್ತೆ, ಅದು ಇವತ್ತಿನ ಕಾಲದಲ್ಲಿ ಟ್ರೆಂಡಿಗೆ ತಕ್ಕಂಗೆ ಚೇಂಜ್ ಆಗ್ತಾ ಇರುತ್ತೆ, ಯಾವುದೇ ಪರಿಶ್ರಮ ಇರೋದಿಲ್ಲ. ಸೊ ಒಂದು ನಾಟಕದ ಸ್ಕ್ರೀನ್ ಹಿಂದ್ಗಡೆ ಇದ್ದೀನಿ ನಾನು. ಸ್ಕ್ರೀನ್ ಅನ್ನೋದು ಅವತ್ತಿಂದನೂ ಕೂಡ ಜನಗಳಿಗೆ ಒಂದು ಸೆಕೆಂಡಾಗಿ ಚೇಂಜ್ ಆಗ್ತಾ ಇರುತ್ತೆ. ಅದು ಒಬ್ಬ ನಾಟಕದ ಹಿಂದ್ಗಡೆ ಒಬ್ಬರು ಪರಿಶ್ರಮ ಪಡೋ ಒಂದು ಟೀಮ್ ಇರುತ್ತೆ, ಅವರೇ ಸ್ಕ್ರೀನು. ಆ ಸ್ಕ್ರೀನ್ ಬಿಡ್ತಾರಲ್ಲ ಅದ್ರದ್ದು ಒಂದು ಹೇಗಿರುತ್ತೆ, ಅದ್ರ ಕೆಲಸ ಹೇಗೆ ಅಂತ ತಿಳ್ಕೊಂಡು ಬನ್ನಿ ಇವತ್ತು. ಚಂದ್ರಶೇಖರ, ನಾವು ಅಲ್ಲಿ 3 ಕಟ್ಟಿದ್ದೀವಿ, ಇಲ್ಲೊಂದು 2, ಮತ್ತು ಇಲ್ಲೊಂದು ಒಟ್ಟು 7 ಪರ್ದೆ ಕಟ್ಟಿದ್ದೀವಿ ಸರ್ ನಾವು. ಮತ್ತು ದುರ್ಯೋಧನ ಬಂದಾಗ ಒಂಥರ ರೆಡಿ ಮಾಡಬೇಕು, ಕೃಷ್ಣ ಬಂದಾಗ ಒಂಥರ ರೆಡಿ ಮಾಡಬೇಕು, ಮತ್ತು ಸೂತ್ರಧಾರಿ ಬಂದಾಗ ಅದೆಲ್ಲ ಇರ್ತದೆ. ನೈಟ್ ಬೆಳಗಾನೆ ಎದ್ದಿರ್ತೀವಿ ಸರ್ ನಾವು. ನಿಮಗೆ ಹೆಂಗೆ ಗೊತ್ತಿರುತ್ತೆ ಸ್ಕ್ರೀನ್ಗಳು ಎಲ್ಲಿ ಲಿಸ್ಟ್ ಹಾಕೊಂಡಿರ್ತಾರೆ? ಲಿಸ್ಟ್ ತೋರಿಸ್ಬೋದು ಸರ್. ನಾವು ಲೀಸ್ಟು ಮಾಸ್ಟ್ರು ಕೊಟ್ಟಿದ್ರಾಗಲೇ ಎಲ್ಲಾದರೂ ಕೊಡ್ತಾರೆ ನಮಗೆ, ಪ್ರತಿಯೊಂದು ನಾಟಕದಲ್ಲೂ ಕೊಟ್ಟಿರ್ತಾರೆ. ಇಲ್ಲಿ ಹಾಕಿದ್ವಿ ನೋಡಿ, ಈ ಥರ ದ್ವಾರಕಿ ರೋಡು, ಮತ್ತು ಸೆಕೆಂಡ್ ದ್ವಾರಕಿ ಇದು, ಸೇನಗರ ಅಂದರೆ ಇದು ದ್ವಾರಕಿನೇ. ಭಗವದ್ಗೀತೆ ಕೃಷ್ಣ ಯುದ್ಧ ಸೀನ್ ಸರ್ ಇದು. ಮತ್ತು ರೋಡ್ ಸೀನು ಧರ್ಮರಾಯ ಅಭಿಮಾನಿ ಬರ್ತಾರೆ, ಅಭಿಮಾನಿಯಿಂದ ಸ್ಟಾರ್ಟು ಸರ್. ಇದು ಆ ಕಡೆ 2 ಕಡೆ ರೋಲ್ ಹಾಕಿರುತ್ತೆ ಬರ್ದೆ, ಆಮೇಲೆ ಆ ಕಡೆ ಈಗ ಮೇಲೆ ಹೇಳಿದ್ರೆ ಈ ಥರ ಹಾಕಿದ್ರೆ ರೋಲ್ ಹಾಕಿದ್ರೆ ಮೇಲೆ ಹೋಗುತ್ತೆ, ಹೇಳಿದ್ರೆ ಮಾತ್ರ, ಇಲ್ಲಾಂದರೆ ಹೋಗೋದಿಲ್ಲ ಅದು. ಇದು ಪರ್ಮನೆಂಟು ಹಾಕುತ್ತೆ ಇದು, ಅದೇ ಬರ್ದೆ ಹೇಳಿದ್ರೆ ಮಾತ್ರ ಮೇಲೆ ಹೋಗೋದು. ಇದು ತೋರಣ ಅಲ್ಲಿ ಕಾಣುತ್ತಲ್ಲ ಅದು. ಸರ್ 20 ಜನ ಇದ್ದೀವಿ ನಾವು. ನೈಟೆಲ್ಲ ಇದ್ದೀವಿ. ಇವತ್ತು 10 ಜನ ಇದ್ದಿರ್ತೀವಿ, ನಾಳೆ 10 ಜನ ಇರ್ತಾರೆ ಶಿಫ್ಟ್ ವೈಸು. ನಾವು ಬೆಳಗ್ಗೆನೇ ಇದ್ದಿರ್ತೀವಿ ಸರ್. ನಾಟಕ ನಡೆಸಬೇಕು, ಪರ್ದೆ ಎಳಿಬೇಕು, ಬಿಡಬೇಕು, ಸೀನಲ್ಲಿ ಚೇಂಜ್ ಮಾಡ್ತಾ ಇರಬೇಕು ಒಬ್ಬೊಬ್ಬರು ಅಂದರೆ. ಒಂದು ನಾಟಕ ಅಂದರೆ ಅದಕ್ಕೆ ತಿಂಗಳುಗಟ್ಟಲೆ ಪರಿಶ್ರಮ ಪಟ್ಟಿರೋದು ಅಷ್ಟೇ ಅಲ್ಲ, ಅದ್ರ ಹಿನ್ನೆಲೆ ಅಂದರೆ ಎಷ್ಟು ಜನ ನೀವು ಕೆಲಸ ಮಾಡ್ತಿರ್ತಾರೆ ಅಂತ ನೀವು ತಿಳ್ಕೊಂಡಿದ್ರೆ. ಇವತ್ತು ನಾನು ಎಲ್ಲ ನಾಟಕದ ಮಾಡೋರನ್ನ ನಾನು ಮಾತಾಡ್ಸೋಕ್ಕಾಗಿಲ್ಲ, ಕೆಲವು ಪಾತ್ರಧಾರಿಗಳನ್ನ ಮಾತ್ರ ಮಾತಾಡ್ಸಿದ್ದೀನಿ. ಯಾಕಂದರೆ ಇನ್ನು ಉಳಿದವರೆಲ್ಲ ಅವರು ಪಾತ್ರದಲ್ಲಿ ಬ್ಯುಸಿಯಾಗಿದ್ದರು. ಅಂದರೆ ಅದೇ ಥರ ಹೇಳಬೇಕು ಅಂದರೆ ನಮ್ಮ ಈ ಊರಿನ ಕೆ ಹಿರೇಳಿಯ ಜನತೆಗೆ ಧನ್ಯವಾದ ತಿಳಿಸಲೇಬೇಕು. ರಾತ್ರಿಯಿಂದ ಬೆಳಕರಿಯವರೆಗೂ ಸಹ ನಾಟಕ ನೋಡಿ ಪ್ರೋತ್ಸಾಹ ಕೊಡ್ತಾಯಿದ್ರು ಈ ಗ್ರಾಮದ ಜನತೆ. ನಾಟಕದ ದೃಶ್ಯಾವಳಿಗಳು ನೋಡಬೇಕು ಅಂತ ಎಲ್ಲರಿಗೂ ಇಂಟ್ರೆಸ್ಟ್ ಇರುತ್ತೆ, ಹೌದು. ಆ ದೃಶ್ಯಾವಳಿಗಳು ಕೂಡ ಮುಂದೆ ಬರುತ್ತೆ. ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಾಕ್ತೀನಿ, ಅದನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಟಕವನ್ನು ಯಶಸ್ವಿಯಾಗಿ ನಡೆಸಿಕೊಂಡ ಎಲ್ಲರಿಗೂ ಮತ್ತು ಗ್ರಾಮಸ್ಥರಿಗೂ ಧನ್ಯವಾದಗಳು ತಿಳಿಸ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.